ಐವರ ಕಾಂತೆ ಎನಿಸಿದ ಚಿಂತೆ ಐವರ ಕಾಂತೆ ಎನಿಸಿದ ಚಿಂತೆ ತಾಳಿದ ಪರಿಭಾವಿಸಿದ ದೀನ ದಯಾನಿದೆ ವಾಸುದೇವ, ನಿನ್ನ ಹೊರತಾಗಿ ನನಗೆ ಬೇರೆ ಗತಿ ಯಾರು ದೇವ? ಆತ್ಮೀಯ ಸಜ್ಜನರಿಂದ ಪರಿಚಯಿಸಲ್ಪಟ್ಟಿನ ನನ್ನ ಕೈ ಹಿಡಿದ ಪತಿಗಳು ದ್ಯೂತದಲ್ಲಿ ಪಣವಾಂಟು ಸೋತರು. ಹಸ್ತಿನಾವತಿಯ ತುಂಬಿದ ರಾಜ್ಯಸಭೆಯಲ್ಲಿ ದುಶ್ಯಾಸನದಿಂದ ಅಪಮಾನಿತರಾಗಿ ಕದ್ದ ಕಳ್ಳರಂತೆ ಕೀಚಕ ಭಂಗವನ್ನು ಸಹಿಸಿದೆ. ಇನ್ನೇನು ನನ್ನ ಕಷ್ಟದ ದಿನಗಳು ಕಳೆದವು. 4-6 ದಿವಸವಾದರೂ ಸುಖವಾಗಿರುವುದೆಂದು ಭಾವಿಸಿದೆ. ಹೆಜ್ಜೆ ಹೆಜ್ಜೆಗೂ ಅಪಮಾನ. ಸೇವಿದಾತ, ಈ ದ್ರೌಪದಿಯ ಹಣೆಯಲ್ಲಿ ಇನ್ನು ಏನೇನು ಬರೆದಿರುವೆ ದೇವ, ಏನೇನು ಬರೆದಿರುವೆ? ಪಾಂಚಾಲಿ ಪ್ರಿಯತಮೆ, ಇವಳೇಕೆ ಈ ಚಿಂತಮಗ್ಳರಾಗಿರೋಳು? ನನ್ನಲ್ಲಿ ಕೋಪವೇ ಪ್ರಿಯತಮೆ? ಕಾಂತೆ ಶಾಂತೆ ವರಧೀರನಾಗಿ ವರ ಪತ್ನಿಯಾಗಿ ಬರುವೆ ಕಾಂತೆ ಶಾಂತೆ ವರಧೀರನಾಗಿ ವರ ಪತ್ನಿಯಾಗಿ ಬರುವೆ ಪಾಂಡುಪುತ್ರರ ಪತಿಯಾಗಿ ನೀನು ಪಾಂಡುಪುತ್ರರ ಪತಿಯಾಗಿ ನೀನು ತಂಡದಿಂದ ಹೊರ ಕಷ್ಟದಿಂದ ದುಡಿದುವೆ ಏಕೆ ಕೋಮಲಾಗಿವೆ, ಹೊರ ಕಷ್ಟದಿಂದ ದುಡಿದುವೆ ಏಕೆ ಕೋಮಲಾಗಿವೆ. ಕಾಂತೆ ಶಾಂತೆ ವರಧೀರನಾಗಿ ವರ ಪತ್ನಿಯಾಗಿ ಬರುವೆ ದೇವಿ. ಏಕೆ, ಏನಾಯ್ತು? ಹೀಗೆ ನಿಷ್ಕಾರಣವಾಗಿ ಹೋಗ್ತಿರಲ್ಲ, ನನ್ನಲ್ಲಿ ಕೋಪವೇ? ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ಈ ಪಾಂಚಾಲಿ ಅಳುವಿಗೆ ಒಂದಲ್ಲ 10 ಕಾರಣಗಳಿವೆ. ನೀವು ಪುರುಷರು, ನಿಮಗೆ ಯಾರಾದರೂ ಅಪಮಾನ ಪಡಿಸಿದರೆ ನೀವೇ ಪ್ರತೀಕಾರ ಮಾಡುವಿರಿ. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ. ಅನ್ನ ವಸ್ತ್ರಾದಿಗಳಿಗೆ ಪರರನ್ನು ಆಶ್ರಯಿಸಬೇಕಾಗುತ್ತದೆ. ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಏಕೆ ಸೃಷ್ಟಿಸಿದೆ ದೇವ, ಏಕೆ ಸೃಷ್ಟಿಸಿದೆ? ಹಳಬೇಡ ಪಾಂಚಾಲಿ, ಹಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಭಗವತ್ ಸ್ವರೂಪರಾದ ಋಷಿಗಳ ಹಾಗೆ. ಏನು, ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಋಷಿಗಳು ಆಜ್ಞೆ ಮಾಡಿದರಲ್ಲವೇ? ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಹಣ್ಣನ ಒಂದು ದಿನದ ಅವಿವೇಕದಿಂದಾದ ಈ ನಿಂದನೆಯು ನಮ್ಮನ್ನು ಸಾಯುವವರೆಗೆ ಬಿಟ್ಟಿದ್ದಲ್ಲ ಪ್ರಿಯತಮೆ. ಹಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ನಾನು ಎಷ್ಟು ಸಾರಿ ಬೇಡಿಕೊಳ್ಳಲಿಲ್ಲವೇ? ಆದದ್ದು ಹಾಗೆವಾಯಿತು. ಈಗ ನೀನು ದುಃಖಿಸದ ಕಾರಣವೇನು? ಅದನ್ನು ನನಗೆ ತಿಳಿಸಬಾರದೆ? ತಿಳಿಸುವೆನು ಸ್ವಾಮಿ, ಆದರೆ ಅದರಿಂದ ಆಗುವ ಪ್ರಯೋಜನವಾದರೂ ಏನು ದೇವ? ನೀವು ಎಷ್ಟೇ ಆಗಲಿ ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇನು? ಅದು ಹಿಂದಿನ ಮಾತು. ಈಗ ನಾನು ಯಾರು ಆಜ್ಞಾಧಾರಕನಲ್ಲ. ಶಾಂತಿಯನ್ನು ಬಯಸುವವರು
ಹಾಗಾದರೆ ತಿಳಿಸುವೆನು. ಈ ದಿನ ಹಸ್ತಿನಾವತಿಗೆ ದೇವಿಯ ದರ್ಶನಕ್ಕೆ ಹೋಗಿದ್ದೆನು. ಅಲ್ಲಿ ಆ ದುರ್ಯೋಧನನ ಪತ್ನಿ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ಇನ್ನೇನು ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮವನ್ನು ಬೇಡಲು ಸಂಧಿಗಾಗಿ ದೂತನನ್ನು ಕಳಿಸಿರುವರು, ಇನ್ನೇನು ಸಂಧಿಯಾಗುವುದು, ಆಗಷ್ಟೇ ನಿನ್ನ ಬಿಚ್ಚಿದ ಕೇಶರಾಶಿಯನ್ನು ಕಟ್ಟುವೆಯಂತೆ ಎಂದು ಅಪಹಾಸ್ಯ ಮಾಡಿ ನಕ್ಕಳು ಸ್ವಾಮಿ, ನಕ್ಕಳು. ಏನು ದುರ್ಯೋಧನ ಪುನಃ ಸಂಧಿಗೆ ಪ್ರಯತ್ನ ಇದೆ. ಹಾಗಾದರೆ ನನ್ನ ಸಂದೇಹವು ನಿಜವಾಯಿತು. ಯಾರು ರಾಯಭಾರಕ್ಕೆ ಹೋಗಿರುವರು? ಮತ್ತಿನ್ನ ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು. ಗೋಪೈಂಕಾಂತದ ವಿಲಾಸ ವಿಭ್ರಗಳಲ್ಲಿ ಬಗ್ಗೆನಾದ ಹೇದುಮತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗುವಾಗಲೇ ಹೀಗಾಗಬಹುದೆಂದು ನಾನು ತಿಳಿದಿದ್ದೆ. ಅದಿರಲಿ, ಭಾನುಮತಿ ಏನೆಂದು ಉತ್ತರ ಕೊಟ್ಟೆ? ಪ್ರಾಣೇಶ್ವರ, ಎಷ್ಟೇ ಆಗಲಿ ನಾನು ನಿಮ್ಮ ಪತ್ನಿಯಲ್ಲವೇ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದೆ. ಬಲೆ ಚಮತ್ಕಾರವಾದ ಉತ್ತರ ಪಾಂಚಾಲಿ. ನೀನು ನಮ್ಮ ಸಂಗಡ ಕದನವಾಡುವುದರಲ್ಲಿ ನಿನ್ನ ಚತುರತೆಯನ್ನು ಮುಗಿಸಿದ್ರಿದೆ. ಬಾ, ನನ್ನ ತೊಡೆಯ ಮೇಲೆ ಕುಳಿತುಕೋ. ಪ್ರಾಣೇಶ್ವರ, ಬನ್ನಿ ಸ್ವಾಮಿ. ಈಗಾಗಲೇ ಬಹಳವಾಗಿ ಆಯಾಸಗೊಂಡಿರುವಿರಿ, ಪುನಃ ಆ ರೀತಿ ಮಾಡಬೇಡಿ ಸ್ವಾಮಿ. ನೀವು ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ಕಟ್ಟುವಿಸುವ ತನಕ ನಾನು ನಿಮ್ಮ ತೊಡೆಯನ್ನು ಅಲಂಕರಿಸುವುದಿಲ್ಲ. ಪ್ರಾಣೇಶ್ವರ, ಬನ್ನಿ ಸ್ವಾಮಿ. ಜಾಣೆ ಬಲು ಜಾಣೆ ಮುದ್ದಾಡುಗಲಿ ಜಾಣೆ ಬಲು ಜಾಣೆ ಮುದ್ದಾಡುಗಲಿ ಈ ನನ್ನ ಪ್ರೇಯಸಿ ನೀನು, ನನ್ನ ಪ್ರೀತಿಯ ಪ್ರೇಯಸಿ ನೀನು. ಜಾಣೆ ಬಲು ಜಾಣೆ ಮುದ್ದಾಡುಗಲಿ ಮರ ಕೆಣಕು ತರಣದು ಹುರುಬಲ್ಲ ಅದ ಮರ ಕೆಣಕು ತರಣದೋಳು ಹುರುಬಲ್ಲ ಅದ ಮರ ಕೆಣಕು ತರಣದೋಳು ತೋರು ವಂಶವನ್ನೇ ನಾಶವ ಕೈವೆ ಹುರುಬಲ್ಲ ಅದ ಮರ ಕೆಣಕು ತರಣದೋಳು ತೋರು ವಂಶವನ್ನೇ ನಾಶವ ಕೈವೆ ದುಶಾಸನ ಒಡಲನ್ನು ಬಗೆದು ದುಶಾಸನ ಒಡಲನ್ನು ಬಗೆದು ಬಿಚ್ಚಿದ ಮುಡಿಯ ಕತ್ತಲು ಬಿಡಿದು ಬಿಚ್ಚಿದ ಮುಡಿಯನ್ನು ಕತ್ತಲು ಬಿಡಿದು ತಾನೆ ಬಂದಾನೆ ಪ್ರೇಯಸಿ ನೀನು ಸದಯ ಪರಿಪವ ಮರಟಿಯ ಸದಯ ಪರಿಪವ ಮರಟಿಯ ಕೈದ ಶಪವನು ಮರಟಿಯ ನಾನು ಸದಯ ಪರಿಪವ ಮರಟಿಯ ಕೈದ ಶಪವನು ಮರಟಿಯ ನಾನು ಚಿಂತಿಪೆ ಏಕೆ ದೃಪದವ ಅವರೇ ಚಿಂತಿಪೆ ಏಕೆ ದೃಪದವ ಕರುವರೆ ಬಿಚ್ಚಿದ ಮುಡಿಯನ್ನು ಕಟ್ಟನ ಮಿಳೆದು ಜಾಣೆ ಬಲು ಜಾಣೆ ನನ್ನ ಪ್ರೀತಿಯ ಪ್ರೇಯಸಿ ನೀನು ಪ್ರೀತಿಯ ಪ್ರೇಯಸಿ ನೀನು ಜಾಣೆ ಬಲು ಜಾಣೆ ಪ್ರಾಣೇಶ್ವರ, ನಿಮಗೆ ನೆನಪಿದೆಯೇ? ಬನ್ನಿ ಸ್ವಾಮಿ, ಕುಳಿತುಕೊಳ್ಳಿ. ಪ್ರಾಣೇಶ್ವರ, ಪ್ರಾಣವಲ್ಲಭ, ಪ್ರಿಯತಮ ಸ್ವಾಮಿ, ನಿಮಗೆ ನೆನಪಿದೆಯೇ? ಹಿಂದೆ ಒಂದು ದಿನ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ಕಂಡು ಕುರುಕುಲಾಂತಕ ಕಾಳರಾತ್ರಿ ಎಂದು ಸಂಬೋಧಿಸಿ ಇನ್ನು ಏನೇನೋ ಹೇಳಿದ್ರಿ. ಏನೇನು ಹೇಳಿದೆ ಸ್ವಾಮಿ?
ಪುನಃ ನನ್ನ ಬಾಯಿಂದ ಆ ಪ್ರತಿಜ್ಞೆ ವಾಕ್ಯಗಳನ್ನು ಅಪೇಕ್ಷಿಸುವ ಪಾಂಚಾಲಿ ಆಹಾ ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತಹ ಹೇಳಿಯಲ್ಲ ಈ ನಿನ್ನ ಭೀಮಸೇನನು. ಹೇಳುವುದು ಮಾತ್ರವಲ್ಲ, ಆಡಿದಂತೆ ನಡೆಯಬೇಕೆಂಬುದೇ ನನ್ನ ಇಚ್ಛೆ. ಸುಮ್ಮನೆ ಇಚ್ಛಿಸಿದರೆ ಏನಾಗುವುದು? ನೀವು ಎಷ್ಟೇ ಆಗಲಿ ನಿಮ್ಮಣ್ಣನ ಆಜ್ಞಾಧಾರಕರಲ್ವೇನು? ಅಣ್ಣನ ಆಜ್ಞೆಯ ಹೊರತು ನನ್ನನ್ನು ಕೇಳಿಸಬೇಡ ಪಾಂಚಾಲಿ. ನಾನೀಗ ಯಾರ ಆಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪ ತೊಳಲಿ. ನಾನು ಮಾತ್ರ ಯುದ್ಧವನ್ನು ಬಹಳ ಕಾತರದಿಂದ ನಿಲ್ಲಿಸುವುದು. ಧರ್ಮಜನ ದುರ್ಯೋಧನ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸತಕ್ಕವನಲ್ಲ. ನನ್ನ ಪ್ರತಿಜ್ಞೆಯನ್ನು ಮತ್ತೊಂದು ಸಾರಿ ಹೇಳುವೆನು, ಕೇಳು. ಕೌರವನ ಬಾಳಿಗೆ ಹಾಳು ತಾಳ ನೀಸಬಮತಿಯೇ, ಕೌರವನ ಬಾಳಿಗೆ ಹಾಳು ತಾಳ ನೀಸಬಮತಿಯೇ, ಸೈರಿಸೆ ಸೈರಿಸೆ ದೋಳಿಗಳ ಕುರುಕುಲವೆಲ್ಲ ಬಡಿಯುತ್ತದೆ ಸೈರಿಸೆ ಪರಿಜ ಸೈರಿಸೆ ಪರಿಜ. ಆಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ಕೇಳಿ ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಆತನನ್ನು ಸಮಾಧಾನ ಮಾಡಲು ನಿನ್ನ ಹೊರತು ಮತ್ತಾರೂ ಶಕ್ತರಲ್ಲ. ಈ ಸಾರಿ ಇವನ ಕೋಪಕ್ಕೆ ದ್ರೌಪದಿಯ ಮೂಲ ಕಾರಣವೆಂದು ತೋರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನಲ್ಲಿ ಸುಖ ದುಃಖಗಳಿಗೆ ಸ್ತ್ರೀಯ ಮೂಲ ಕಾರಣ. ಅರ್ಜುನ ಕರೋಣ ಇದ್ದಕ್ಕಿಂತಲೂ ಈ ನನ್ನ ಸಹೋದರ ಕೋಪವನ್ನು ಶಮನ ಮಾಡುವುದು ಅಸಾಧ್ಯವಾಗಿದೆ. ಭೀಮಸೇನ, ನನ್ನ ಮೇಲೆ ಕೋಪವೇ ತಮ್ಮ. ಪಾಂಚಾಲಿ, ಸಮಾಚಾರವೇನು? ಅಣ್ಣನಕ್ಕೆ ಸಿಟ್ಟಾಗಿರುವನು? ಏಕೆ ಸ್ವಾಮಿ, ಈ ನನ್ನ ಬಿಚ್ಚಿದ ಬಿರುಗೂದಲು ನಿಮ್ಮ ಪ್ರಶ್ನೆಗೆ ಉತ್ತರಿಸುತ್ತಿಲ್ಲವೇನು? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿ ಕೋಪವಿಲ್ಲ. ಅರ್ಜುನನಿಗೂ ನಿನಗೂ ಒಂದು ಮಾತನ್ನು ತಿಳಿಸಬೇಕಿದ್ದರು, ಅದು ನಿಮ್ಮಿಬ್ಬರ ಸಮ್ಮುಖದಲ್ಲೇ ತಿಳಿಸಿಬಿಡೋದು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ದಾಸರಥಿಯು ಪಾಂಡವರು ಕಳಂಕವೆಂದು ಭಾವಿಸುವುದು. ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆ ಬಾಗಿಲಲ್ಲಿ ಸಂಧಿಯಾಚನೆ ಮಾಡಲು ಪಾಂಡು ರಾಜೇಂದ್ರರು ನಮ್ಮನ್ನು ಪುತ್ರನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಚೆನ್ನಾಗಿ ತಿಳಿಯಬಹುದು, ಆದರೆ ನಾನು ಮಾತ್ರ ಶ್ರಮಿಸತಕ್ಕವನಲ್ಲ. ನಾನು ಮತ್ತು ನನ್ನ ಗದೆ ಇವೆರಡೇ ಆ ಕುರುಕುಲವನ್ನು ನಾಶ ಮಾಡಬಹುದು. ರಾಜ್ಯವನ್ನು ಪ್ರಶ್ನೆ ನಾನು ಪ್ರತಿಜ್ಞೆ ನಡೆಯುವುದು. ನಿನ್ನ ಪ್ರಿಯ ಸಹೋದರ ಧರ್ಮ ವಿಚಾರದ ಮರ್ಮವನರಿಯದೆ ಧರ್ಮ ವಿಚಾರದ ಮರ್ಮವನರಿಯದೆ ಧರ್ಮ ವಿಚಾರದ ಮರ್ಮವನರಿಯದೆ ಕರ್ಮಕ್ಕೆ ಭಾಷೆ ಕೋಪ ಮಾಡಬೇಡ ಅಣ್ಣ. ಧರ್ಮಜನು ನಮಗಿಂತ ಹಿರಿಯವರು. ಆತನ ಮಾತಿಗೆ ವಿರುದ್ಧವಾಗಿ ನಡೆಯುವುದು ಅನುಚಿತ. ಇದಕ್ಕೆ ಏನು ಹೇಳಿದೆ ಪಾಂಚಾಲಿ? ಮನದ ವೇದನೆ ನೀಗಿಸೋ
ಕೋಪ ಕಳೆದೆ ಮಾನಿನಿ ಮನದ ವೇದನೆ ನೀಗಿಸೋ ಸಮಯವೇ ಬಂದೈತೆಯ ಕರುಣೆ ಏತಗೆ ಎದುಗೊಡವೋ. ಪಾಂಚಾಲಿ, ಇದಕ್ಕೆ ಏನು ಹೇಳಿದೆ ಪಾಂಚಾಲಿ? ಧರ್ಮ ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯ ಧರ್ಮವನ್ನು ಮರೆಯುವುದು ನಿಮಗೆ ಉಚಿತವೆನಿಸುತ್ತಲ್ಲವೇ? ಪಾಂಚಾಲಿ, ಯುದ್ಧವು ಎಂಥ ಘೋರ ಕರ್ಮವೆಂದು ನೀನು ತಿಳಿದಿರು. ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ನಮ್ಮ ದುಃಖಿಸಬೇಕಾಗುತ್ತದೆ. ರಾಜೇಂದ್ರ, ದೌಮ್ಯರನ್ನು ಸಂಧಿಗಾಗಿ ಕಳುಹಿಸಿ ಅಪಮಾನಪಡಿಸಿದಿರಿ, ಕುಲಪುರೋಹಿತರನ್ನು ಕಳುಹಿಸಿರಿ. ಇದು ಮದುವೆಯ ಊತರ ಕೂಟವಲ್ಲವೆಂಬ ಪರಿಜ್ಞಾನವೇ ನಿಮಗೆ ಇಲ್ಲದೆ ಹೋಯಿತು. ಅದಕ್ಕೆ ಆ ದರ್ಪಿತ ದುರ್ಯೋಧನನು ತಕ್ಕ ಉತ್ತರವನ್ನೇ ಕೊಟ್ಟನು. ಪುನಃ ಶ್ರೀಕೃಷ್ಣನನ್ನು ಕಳುಹಿಸಿ ಅಪಮಾನಕ್ಕೆ ಗುರಿಪಡಿಸುವರಲ್ಲ ಎಂಬುದೇ ಚಿಂತೆ. ಜಯ ಜಯ ಶ್ರೀಕೃಷ್ಣ, ಜಯ ಜಯ ಯದುಪತಿ. ಏನಿ ಕೋಲಾಹಲ? ಅರ್ಜುನ, ನಾನಿನ್ನು ಹೋಗುವೆನು. ಈ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗೆ ಯಾವ ಪ್ರಯೋಜನವಿಲ್ಲ. ಆ ಸಂಧಿಯ ಪುರಸ್ಕಾರ ನಿಮಗಿರಲಿ, ಪ್ರತಿಜ್ಞೆ ನೀಡಿದ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ಪ್ರಾಣೇಶ್ವರ, ಯದುಪತಿಯು ನಸುನುಗುತ್ತಾ ಇತ್ತ ಕಡೆಯೇ ಬರುತ್ತಿರುವರು. ಹಸ್ತಿನಾವತಿಯ ಸಮಾಚಾರವನ್ನು ತಿಳಿದು ಬಳಿಕ ನಿಮ್ಮಿಷ್ಟ ಬಂದಂತೆ ಮಾಡಿ ಬರುತ್ತೆ ಸ್ವಾಮಿ. ಅಣ್ಣ, ಅಣ್ಣ
ಪಾಂಡುಪುತ್ರ ಪ್ರಣಾಮಗಳನ್ನು ಸ್ವೀಕರಿಸಿ. ಧರ್ಮನಂದನ, ಪರಮಾತ್ಮ ನಿನಗೆ ಮಂಗಳವಾಗಲಿ. ಪರಮಾತ್ಮ ನನ್ನದೊಂದು ನಮಸ್ತೆ. ಭೀಮಸೇನ, ನೀನು ಧೈರ್ಯಶಾಲಿಯಾಗು. ವಾಸುದೇವ, ವಂದಿಸುವೆನು. ಪಾರ್ಥ, ನೀನು ಕೀರ್ತಿಶಾಲಿಯಾಗು. ಅಂದರೆ ಹೋದ ಕಾರ್ಯ ಹೋದ ಕಾರ್ಯವೇನಾಯಿತು? ಹೋದವನ್ಯಾರು? ಕೃಷ್ಣನಲ್ಲವೇ? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ಅಂದ ಸಂಧಿಯ ವಿಚಾರವು ನಡೆಯಿತಷ್ಟೇ. ಹಾ, ನಡೆಯಿತು ಧರ್ಮಪುತ್ರ. ಪಾಂಚಾಲಿ ಇಲ್ಲಿರುವುದು ನನಗೆ ಸಾಧ್ಯವಿಲ್ಲ. ಅವರಿಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ಪ್ರಾಣೇಶ್ವರ, ಸ್ವಲ್ಪ ತಡೆಯಿರಿ ಸ್ವಾಮಿ. ನಮ್ಮಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯುವುದರಿಂದ ನನ್ನ ತಾಳ್ಮೆ ಮುಗಿಯುವುದು. ಪಾಂಚಾಲಿ, ಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಾನು ತೈಲಾರಿಕೆಂಬುದೇ ಹಗಜದ ಅಪೇಕ್ಷೆಯಂತೆ 5 ಗ್ರಾಮಗಳಾಗಿ ಸಂಧಿಯಾಯಿತೆ. ನಾನು ಓದದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಕೃಷ್ಣ ಈಗ ತಿಳಿದಿನ ಅಭಿಮತ ಅಜ್ಞಾತವಾಸದಿಂದ ಅರ್ಜುನನೊಬ್ಬನೇ ಬಯತಟ್ಟವನು. ಸಂಧಿಯ ನೆಪದಲ್ಲಿ ನಮ್ಮೆಲ್ಲರಿಗೂ ಸೀರೆ ನಡೆಸಲು ಅಪೇಕ್ಷಿಸುವ ಯಾದಗ್ರಾಹಿಣಿ ಪಾಂಡುಪುತ್ರರ ಮೇಲೆ ನಿಮಗೇಕೆ ಇಷ್ಟೊಂದು ಆಕ್ರೋಶ ಬೇಕೆ? ಭೀಮಸೇನ, ನಿನಗಿಷ್ಟೊಂದು ಕೋಪ ಬೇಕೆ? ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಸ್ವಾಭಿಮಾನ ಶೂನ್ಯವಾದ ಈ ಚಂಡ ಭೀಮನಿಗೆ ಅಂತ ಸಂಬಂಧ ಇರುವುದು, ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಕೃಷ್ಣ, ಮುಂದೇನಾಯಿತು? ರಾಜಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದೆ. ಅವರೆಲ್ಲರೂ ಒಪ್ಪಿದರು. ಯಾರ್ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಇನ್ನು ಮುಂತಾದವರು. ಆ ದುರ್ಯೋಧನ, ಹಾ, ಆತನು ಸಹ. ಇನ್ನು ನನಗೆ ಕೆಲಸವಿಲ್ಲ. ಈ ದುರ್ವಾರ್ತೆ ಕೇಳಬೇಕೆಂದು ನಿಮ್ಮ ಇಚ್ಛೆಯಾಗಿತ್ತು. ಸಹೋದರಿ, ಸಾಧಿಸಿ. ಅದನ್ನು ಬಹಳ ಚಂದವಾಗಿ ಸಾಧಿಸಿರಿ. ಆ ನಿಮ್ಮ ಪೌರುಷ ವರ್ತನೆ ನಿಮಗಿರಲಿ. ಪ್ರತಿಕ್ರಿಯೆ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ಭೀಮಸೇನ, ಸ್ವಲ್ಪ ನಿಲ್ಲಯ್ಯ. ನಿನಗೆ ನಿಜವಾಗಿ ಹಿಡಿಂಬಾಪತಿಯೇ ಸರಿ. ನಿನಗಿಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸೇನಾಳಲು ಹೇಗೆ ಸಾಧ್ಯ? ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಸುಮ್ಮನೆ ನನ್ನ ಕಾಡಿಸಬೇಡ ಕೃಷ್ಣ. ಈ ಸಂಧಿಯ ಸುದ್ದಿಯು ನನಗೆ ಒಪ್ಪದು. ನಿನಗೊಪ್ಪುವ ವಿಚಾರ ಹೊಂದಿರುವುದು. ಆ ದುರ್ಯೋಧನ ನಿನಗೊಂದು ಸಂದೇಶವನ್ನು ಕಳಿಸಿರುವನು. ಏನು ದುರ್ಯೋಧನ ಸಂದೇಶ? ಏನು ಹೇಳು ಕೃಷ್ಣ, ಆ ಸಂದೇಶವೇನೆಂದು? ನಿನಗ ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ನನ್ನ ಬಳಿ ಕೈ ಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಿದ್ದಂತೆ ಹೇಳಿಬಿಡ ಕೃಷ್ಣ. ಇಲ್ಲವಯ್ಯ, ಕುಳಿತುಕೊಳ್ಳದ ಹೊರತು ಹೇಳಲಾಗುವುದಿಲ್ಲ. ಕೃಷ್ಣ, ಈ ಪರಿಹಾಸ್ಯ ಬೇಕೆ? ಇದು ಪರ್ಯಾಸ್ಯವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯ. ನಿನ್ನ ಗದೆಯನ್ನು ಸ್ವಲ್ಪ ದೂರವಾಗಿಡು. ನನ್ನ ಪಾರ್ಶ್ವದಲ್ಲಿ ಕುಳಿತರೆ ನಿನಗ ಆ ಪ್ರಿಯವಾದ ಸಂದೇಶವನ್ನು ಹೇಳುವೆನು. ಸರಿ, ನಿನ್ನ ಇಚ್ಛೆಯಂತೆ ಕುಳಿತುಕೊಳ್ಳೇನು. ಈಗಲಾದರೂ ಹೇಳು ಆ ಸಂದೇಶ ಏನೆಂಬುದನ್ನು. ಅರ್ಜುನ, ನೀನು ಕೋಪ ಮಾಡುವುದಿಲ್ಲವಷ್ಟೇ. ಅದು ಕ್ಷಣಕಾಲ ಮಾತ್ರ. ಹಾಗಾದರೆ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ. ಅರ್ಜುನ, ಪರಮಾತ್ಮ, ಕ್ಷಣಕಾಲ ಈ ಗದೆ ಹಿಡಿದಿರು. ಯಾಜ್ಞಸೇನಿ, ಸಮೀಪಕ್ಕೆ ಬಾಮ್ಮ. ನಾನು ಹೇಳದಂತೆ ಮಾಡಬೇಕು ಕಂಡೆಯ. ಅಣ್ಣ, ನಿಮ್ಮ ಮಾತನ್ನು ಎಂದಾದರೂ ಮೀರಿರುವೆ ಅಣ್ಣ. ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗದಿಂದ ನಿನ್ನ ಪತಿಯ ಕರಗಳನ್ನು ಭದ್ರವಾಗಿ ಬಂಧಿಸು. ಇದೇನು ಪರಿಹಾಸ್ಯವೇ ಅಣ್ಣ? ಇದು ಪರ್ಯಾಸ್ಯವಲ್ಲ ತಂಗಿ. ಶತ್ರುಗಳ ಎಡೆಮುಡಿ ಬಿಡಿಸುವುದರಲ್ಲಿ ನೀನು ಮಹಾಪಂಡಿತೆಯಂತೆ. ಹಾಗೆಯೇ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ನೋಡೋಣ.
ಭೀಮಸೇನ, ನಿನಗ ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಮಾತ್ರ. ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಈಗ ಎಲ್ಲರೂ ಕೇಳಿರಿ. ಭೀಮನನ್ನು ಬಂಧಿಸಿರುವ ಈ ಹಗ್ಗವು ಈ ದಿನ ರಾಜಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿತ್ತು. ಯಾರು ಯಾರು ಆ ಕಾರ್ಯವನ್ನು ಮಾಡಿದವರು? ಮತ್ತಿನ್ಯಾರು? ದುರಾಭಿಮಾನಿ. ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಿದರೆ ಯಾರು ಯಾರು ಆ ದುರಾತ್ಮರು? ಮತ್ತಿನ್ಯಾರು? ದುರಾಭಿಮಾನಿಯಾದ ದುರ್ಯೋಧನನೇ ಈ ಆಜ್ಞೆ ಮಾಡಿದವನು. ದುರಾಚಾರಿಯಾದ ಅವನ ತಮ್ಮ ದುಶ್ಯಾಸನವನೇ ಈ ಕಾರ್ಯ ಮಾಡಿದವನು. ಇಂತಹ ಸಾಹಸ ಮತ್ತಾರಿಗೆ ಸಾಧ್ಯ? ಪಾಂಚಾಲಿ, ನನ್ನ ಕರಗಳನ್ನು ಬಿಚ್ಚು. ಈ ನೀಚ ಕೃತ್ಯದಿಂದ ಕೌರವನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಶ್ರೀಕೃಷ್ಣ ಪರಮಾತ್ಮನನ್ನು ಇತರೆ ಅಪಮಾನ ಪಡಿದರೆ ಇದಕ್ಕೆ ನಿಮ್ಮ ಉತ್ತರವೇನು ಪಾಂಚಾಲಿ? ಅಷ್ಟು ಮಾತ್ರವಲ್ಲ, ಆ ದುರ್ಯೋಧನ ನಿಮ್ಮ ಸಂದೇಶನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿ. ದುಡುಕುತ್ತ ನುಡಿದ ಕೌರವನು ಹಿಡಿಂಬ ಬದಿಯೇಕೆ. ದುಡುಕುತ್ತ ನುಡಿದ ಕೌರವನು ಹಿಡಿಂಬ ಬದಿಯೇಕೆ. ಕಡೆಗುಯುಧವಾಗೈವೆ ಕೊಡೆ ನಾನು ರಾಜ್ಯವ. ಏನು ಹೇಳಿದೆ ಕೃಷ್ಣ? ಕಡೆಗುಯುಧವಾಗೈವೆ ಕೊಡೆ ನಾನು ರಾಜ್ಯವ. ನುಡಿದ ಕೌರವನು ಐವರಿಗೈದು ಮೂರನ್ನು ಕೊಡೆನು, ಭೀಮನಿಗೊಂದು ಬಿಡೆನು. ಐವರಿಗೈದು ಗ್ರಾಮವ ಕೊಡೆನು, ಭೀಮನಿಗೊಂದು ಮೂರನ್ನು ಬಿಡೆನು. ಕೊಡುವೆ ರಾಜವನೆಲ್ಲ ಮಡಿದಾಗ ಎಲ್ಲ. ಕೊಡುವೆ ರಾಜವನೆಲ್ಲ ಮಡಿದಾಗ ಎಲ್ಲ. ತುಡುಕುತ ನುಡಿದ ಕೌರವನು ಹಿಡಿಂಬ ಪತಿಯೇಕೆ. ಹಿಡಿಯುವುದಾವಾಗೈವೆ ಕೊಡೆ ನಾನು ರಾಜವ. ಅವನು 5 ಮಾರುಭೂಮಿಗಳನ್ನು ಕೊಡಲು ಒಪ್ಪಿಕೊಳ್ಳಲಿಲ್ಲ. ನೀವೇನಾದರೂ ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣರಂಗದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಪಂದನದಲ್ಲಿ, ವೀರರಸಿಕರ ಘೋಷದಲ್ಲಿ ಎಂದು ನುಡಿದನು. ಪರಮಾತ್ಮ, ಈ ಸಂದೇಶಕ್ಕೆ ನಮಗೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನಾನು ಯುದ್ಧವನ್ನು ಅಪೇಕ್ಷಿಸುವ ಸಂಧಿಗಾಗಿ ಸರ್ವ ಪ್ರಯತ್ನ ಮಾಡಿದ್ದೇನೆ. ಪಾಂಚಾಲಿ, ನನ್ನ ಕೈಗಳನ್ನು ಬಿಚ್ಚು. ಪಾಂಚಾಲಿ, ನನ್ನ ಕೈಗಳನ್ನು ಬಿಚ್ಚು. ಅಗ್ರಜ, ಧನಂಜಯ, ಕೃಷ್ಣ, ನೀವ್ಯಾರು ಬಿಚ್ಚುವುದಿಲ್ಲವೇ? ಬೇಡ ಬೇಡ, ನಾನೇ ಬಿಚ್ಚಿಕೊಳ್ಳುವೆನು. ಎಲ್ಲಿ ನನ್ನ ಕಲೆ? ಜೈ ಬಜರಂಗ ಬಲಿ. ಈಗ ಕೇಳಿದ ಈ ಭೀಮನ ಪ್ರತಿಜ್ಞೆನು. ಕೊಡೋ ಕೋಡಿಯಲ್ಲಿ ಹೇಳಿ ಕೌರವನು ಕೊಡೋ ಕೋಡಿಯಲ್ಲಿ ಹೇಳಿ ಕೌರವನು ನಿಲ್ಲುವನೆ. ಬಿಡದು ಕಡಿಯುತ್ತ ಪಡಪಡ ನೀಗಲೇ, ಬಿಡದು ಕಡಿಯುತ್ತ ಪಡಪಡ ನೀಗ ದುರಾತ್ಮದೆ ಚಂಡನನು, ದುರಾತ್ಮದೆ ಚಂಡನನು ಬಂಡನನು ತುಂಡು ತುಂಡು ನಾಗೈಯುವೆನೆಂದು. ಕೃಷ್ಣ, ತುಂಡು ತುಂಡು ನಾಗೈಯುವೆನೆ. ಕೊಡ ಕೋಡಿಯಲ್ಲಿ ಹೇಳಿ ಕೌರವನ ನಿಲ್ಲುವನೆ. ಈಗ ಕೇಳಿರಿ ನನ್ನ ಪ್ರತಿಜ್ಞೆನು. ನಾನು ಆ ದಿನ ದುರ್ಯೋಧನ ಒಡ್ಡೋಲಕದಲ್ಲಿ ನಮ್ಮ ಪಾಂಚಾಲಿಯು ದುಶ್ವಾಸದಿಂದ ಅಪಮಾನವಾಗಿ ಕಣ್ಣೀರಿಡುತ್ತಿದ್ದಾಗ ನಾನೊಂದು ಪ್ರತಿಜ್ಞೆಯನ್ನು ಮಾಡಿದೆನು. ನಾನು ವಾಯುದೇವರ ಅಂಶದಿಂದ ಜನಿಸಿದ ನಿಜವಾಗಿದ್ದರೆ
ವೀರಮಾತೆಯಾದ ಕುಂತಿದೇವಿಯ ಸ್ತನ್ಯಪಾನ ಮಾಡಿದ್ದೇ ಸತ್ಯವಾಗಿದ್ದರೆ ಆ ನಾಳಿನ ಭಯಂಕರ ಯುದ್ಧದಲ್ಲಿ ದುರ್ಯೋಧನ 99 ಮಂದಿ ಸಹೋದರನ್ನು ಸಮಬಲವಾಗಿ ನಾಶ ಮಾಡಿ ಆ ದುಶ್ಶೋಸನ ಒಳಲನ್ನು ಪುಡಿಗಟ್ಟಿ ನಮ್ಮ ಪಾಂಚಾಲಿಯ ಬಿಡುಮುಡಿಯನ್ನು ಕಟ್ಟಿಸುವನು. ನಂತರ ಆ ದುರ್ಯೋಧನ ತೊಡೆಯನ್ನು ಈ ನನ್ನ ಗದಾಧರದಿಂದ ಮುಗಿದು ಅವನ ರಾಜಕೀಟವನ್ನು ಈ ನನ್ನ ಹೆಡಗಾಲಿನಿಂದ ಒದ್ದು ಪುಡಿ ಪುಡಿ ಮಾಡದಿದ್ದರೆ ನನಗೆ ಭಯಂಕರವಾದ ನರಕವೇ ಪ್ರಾಪ್ತವಾಗಲಿ. ಇದಕ್ಕೆ ಶ್ರೀಕೃಷ್ಣನ ಪಾದವೇ ಸಾಕ್ಷಿ. ಸಪ್ತಾಶ್ವರತಮಾರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತಪದ್ಮಾಧರಂ ದೇವಂ ತ್ವಂ ಸೂರ್ಯಂ ಪ್ರಣಮಾಮ್ಯಹಂ ತ್ವಂ ಸೂರ್ಯಂ ಪ್ರಣಮಾಮ್ಯಹಂ. ಹರಿಯಲಾರದ ಘೋರ ದೇಹದಾಗ್ನಿಯೊಳ್ಮುಳುಗಿದೇನಾ ಹರಿಯಲಾರದ ಘೋರ ದೇಹದಾಗ್ನಿಯೊಳ್ಮುಳುಗಿದೇನಾ. ಹೇ ಮಂಕರ ಮನದಿ ಮೂಡಿದ ಅಂಧಕಾರವ ಮನದಿ ಮೂಡಿದ ಅಂಧಕಾರವ ಬೆಳಗಿದೆನ್ನೋ ಬಾಂಧರ ಹರಿಯಲಾರದ ಘೋರ ಸಂದೇಹ. ಬಾಂಧರ ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿನೊಂದಿಗೆ ಇಂದು ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿನೊಂದಿಗೆ ಇಂದು ತಾಪದಿ ನೀಡಿಸೋ ಶೋಧನೆಯ ಕೈಯಲ್ಲಿ ನೀಡಿಸೋ ಶೋಧನೆಯ ಕೈಯಲ್ಲಿ ಶಾಂತಿ ನೀಡೋ ಶ್ಯಾಮಲಾಂಗ ಶಾಂತಿ ನೀಡೋ ಶ್ಯಾಮಲಾಂಗ ಹರಿಯಲಾರದ ದೂರ ಸಂದೇಹ. ಭಾಸ್ಕರ 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 ಓಂ ನಮೋ ಸೂರ್ಯದೇವಾಯ ನಮಃ. ಓಂ ನಮೋ ಸೂರ್ಯದೇವಾಯ ನಮಃ. ಓಂ ನಮೋ ಸೂರ್ಯದೇವಾಯ ನಮಃ. ಕರ್ಣ ಕರ್ಣ ಯಾರು ಯಾರು ನನ್ನ ಏಕಾಗ್ರತೆಯನ್ನು ಭಂಗಗೊಳಿಸಿದವರು? ಯಾರು ತಾಯಿ ನೀನು? ನೀನು ಪೂಜಿಸುತ್ತಿರುವ ಸರ್ವ ಸಾಕ್ಷಿ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ಮೊದಲು ತೋರಿಸಿದ ಸ್ತ್ರೀ ನಾನಪ್ಪ. ನನ್ನನ್ನು ಕುಂತಿ ಎಂದು ಕರೆಯುವರು ಕರ್ಣ. ಕುಂತಿ ಎಂದರೆ ನನ್ನ ನನ್ನ ಹೆತ್ತ ತಾಯಿ. ಹೌದು ಅಮ್ಮ, ಇದೋ ನಿನಗೆ ಹೊಂದಿಸುವೆನು. ಅಮ್ಮ ನೀನೇನ ನನ್ನ ಅಡೆದ ಮಾತೆಯೋ. ನೋಕಿದೆ ಮಾತೆಯೇ ಮಮತೆಯೇ ಮಾತೆ
ಬಾಲ್ಯದಂತೆ ನಾನು ಬಾಲ್ಯದಿಂದಲೂ ಹಲಗಲು ಅಮ್ಮ. ಮಂದ ಬಾಲ್ಯದಂತೆ ನಾನು ಬಾಲ್ಯದಿಂದಲೂ ಹಲಗಲು ಸುತ್ತನೆಂಬ ನಿಂದನೆಯೋಳು ಮುಳುಗಿ ಬಹಳ ಸುತ್ತನೆಂಬ ನಿಂದನೆಯೋಳು ಮುಳುಗಿ ಬಹಳ ನೊಂದೆನೋ. ಹಣದ ಜನನಿ ಜನಕನಾರು ಎಂದು ಕಂಬರಿಗರೆದೆನು. ಎಂದು ಕಂಬರಿಗರೆದೆನು. ಸದೆಯೊಳಗೆ ನೂಕಿದೆ ಮಾತೆಯೇ ಮಮತೆಯೇ. ಕೀರ್ತಿಶಾಲಿಯಾಗು ಪುತ್ರ. ಎಂತಹ ಕೀರ್ತಿಯಮ್ಮ ನನ್ನದು. ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ನಿನಗೆ ಮಾಡಿದ ಅಪರಾಧವಾದರೂ ಏನು ತಾಯಿ? ಅಲ್ಲಿರುವ ಜಲಚರಗಳು ಸಹ ಈ ಪಾಪಿಯ ದೇಹವನ್ನು ತಿನ್ನದೆ ಹಾಗೆ ಬಿಟ್ಟವಮ್ಮ. ಅಮ್ಮ, ಕಾಡಿನಲ್ಲಿರುವ ಕ್ರೂರ ಮೃಗಗಳು ತಮ್ಮ ತಮ್ಮ ಮರಿಗಳನ್ನು ಅದೆಷ್ಟೋ ಪ್ರೀತಿ ಮಮತೆಯಿಂದ ಕಾಪಾಡುವುದು. ಅಂತಾದ್ರಲ್ಲಿ ಮನುಷ್ಯ ಮಾತ್ರನಾದ ನಾನು ನಿನಗೆ ಮಾಡಿದ ಅಪರಾಧವಾದರೂ ಏನು ತಾಯಿ? ಈ ಪ್ರಪಂಚವೇ ನನ್ನನ್ನು ಹೇ ಸೂತ ಕುಲದವ, ಹೀನ ಕುಲದವ ಎಂದು ಹೀಯಾಳಿಸುತ್ತಿದ್ದಾಗ ನೀನು ಒಂದೇ ಒಂದು ಮಾತಿನಿಂದ ಪರಿಹರಿಸಬೇಕಾಗಿದ್ದ ನೀನು ಏಕಮ್ಮ ಸುಮ್ಮನಾದೆ, ಏಕಮ್ಮ ನಿರ್ದಯಿಲಾದೆ. ಕರ್ಣನು ಸೂತನಲ್ಲ, ಹೀನ ಕುಲದವನಲ್ಲ, ನಾನು ಹೆತ್ತ ಮಗ, ಕ್ಷತ್ರಿಯ ಸಂಜಾತನೆಂದು ತಿಳಿಸಬೇಕಾಗಿದ್ದ ನೀನು ಏಕಮ್ಮ ಸುಮ್ಮನಾದೆ, ಏಕಮ್ಮ ಸುಮ್ಮನಾದೆ. ಪಾಂಡು ವಂಶದ ಮಹಾವೃಕ್ಷದಿಂದ ಕಿತ್ತೆಸೆದು ಈ ವಿಭಿನ್ನ ಪ್ರಪಂಚದಲ್ಲಿ ವಿಭಿನ್ನ ಜನಗಳ ಮಧ್ಯೆ ಏಕಮ್ಮ ಬಿಟ್ಟೆ. ಕರ್ಣಾರ್ಜುನರ ಮಧ್ಯೆ ಭೀಕರ ಕಮರಿಯನ್ನೇ ಸೃಷ್ಟಿಸಿದೆಯಲ್ಲ ತಾಯಿ. ಹೋಗಲಿ ಬಿಡು ತಾಯಿ, ಹೋಗಲಿ ಬಿಡು. ನೀನು ಎಷ್ಟಾದರೂ ನನ್ನ ಹೆತ್ತ ತಾಯಿ, ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವೆನಮ್ಮ, ಪರಮ ಪಾಪಿಯಾಗುವೆನು. ಈ ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತಶಾಲಿಗಳು. ಅಂತಹ ಭಾಗ್ಯ ಈ ಪಾಪಿಗೆ ಎಲ್ಲಿಂದ ತಾನೇ ಬರಬೇಕು ತಾಯಿ, ಎಲ್ಲಿಂದ ತಾನೇ ಬರಬೇಕು? ಅಮ್ಮ, ನಿನ್ನ ತಾಯಿ
ನಿನ್ನ ಮಾತುಗಳು ಶೂಲದಂತೆ ಇರಿಯುತ್ತಿವೆ. ಇದುವರೆಗೂ ನೀನು ಬದುಕಿರುವ ವಿಚಾರವೇ ನನಗೆ ತಿಳಿದಿರಲಿಲ್ಲ ಪುತ್ರ. ಈಗ ತಾನೇ ಶ್ರೀಕೃಷ್ಣನಿಂದ ನಿನ್ನ ವಿಚಾರವನ್ನು ತಿಳಿದು ನಿನ್ನನ್ನು ನೋಡಲು ಓಡೋಡಿ ಬಂದೆ. ಬಾಲ್ಯದಲ್ಲಿ ನೀನು ಅದೆಷ್ಟು ಕಷ್ಟಪಟ್ಟೆಯೋ, ಅದೆಷ್ಟು ಸಂಕಟ ಪಟ್ಟೆಯೋ, ಇವಕ್ಕೆಲ್ಲವೂ ನಾನೇ ಕಾರಣ. ನನ್ನನ್ನು ಕ್ಷಮಿಸು. ನೀನು ಈ ರೀತಿ ಮಾತನಾಡುತ್ತಿರುವುದು ಪಾಲಕನಾದ ನನಗೆ ಶ್ರೇಯಸ್ಕರವಲ್ಲ ತಾಯಿ. ನಾನು ಹತಭಾಗ್ಯನು. ನನ್ನ ಕರ್ಮಕ್ಕೆ ನೀನೇನು ತಾನೇ ಮಾಡಿಯೆ? ಈ ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತಶಾಲಿಗಳು? ಅಂತಹ ಭಾಗ್ಯ ಈ ಪಾಪಿಗೆ ಎಲ್ಲಿಂದ ಬರಬೇಕು ತಾಯಿ? ಕುಮಾರ್, ಆಗಿತು ಆಗಿ ಹೋಯಿತು. ಈಗಲಾದರೂ ಪಾಂಡವರೊಡನೆ ಸೇರಿ ಸಂತೋಷದಿಂದ ಬಾಳುವಂತೆ ಸೌಭ್ರಾತ ದಾನ ಮಾಡು ಕರ್ಣ, ಸೌಭ್ರಾತ ದಾನ ಮಾಡು. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನನ್ನಾದರೂ ಕೇಳು ತಾಯಿ, ನಡೆಸಿಕೊಡುವೆನು. ಆದರೆ ನಾನು ಜೀವಿಸಿರುವವರೆಗೂ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ ತಾಯಿ. ಹೆತ್ತ ತಾಯಿಯಾದ ನಾನೇ ಬಂದು ನಿನ್ನಲ್ಲಿ ಭಿಕ್ಷೆ ಬೇಡುತ್ತಿರುವೆನು ಪುತ್ರ. ಪಾಂಡವರ ಮೇಲೆ ವೈರತ್ವವನ್ನು ಕಳೆ, ಅವರನ್ನು ಉಳಿಸು ಕುಮಾರ, ಉಳಿಸು. ಅಮ್ಮ, ನೀನು ವೀರಮಾತೆ, ನೀನೇ ಹೇಳು ತಾಯಿ. ಹೊರೆದಾತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಆತನ ಕಾರ್ಯಗಳು ನನ್ನಿಂದಲೇ ಸಾಧಿಸಬೇಕಾಗಿರುವುದರಿಂದ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ಕೊಲೆ ಪಾತಕಿಗಿಂತಲೂ ಕಡೆಯಾಗುವುದಿಲ್ಲವೇ? ಇದರಿಂದ ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳರೆ ಮುಂದೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಅಪಮಾನದಿಂದ ತಲೆಬಾಗಿ, ಹೇ ಪಾಪಿ ಕರ್ಣ, ನೀನು ಎಂತ ನೀಚನು ಎಂದು ಶಪಿಸರೆ ತಾಯಿ. ಇಂಥ ಪರಿಸ್ಥಿತಿಯಲ್ಲಿ ನೀನೇ ನನಗೆ ಹಿತಬೋಧನೆ ಮಾಡುತ್ತಾಯಿ. ನಿಶ್ಚಯ ಕರ್ಣ, ನೀನು ಹೇಳುತ್ತಿರುವ ಮಾತುಗಳು ಅಕ್ಷರಶಃ ಸತ್ಯ. ಆದರೆ ಪಾಂಡವರು ನಿನ್ನ ಸಹೋದರರಲ್ಲವೇ? ಅವರ ಕ್ಷೇಮ ನಿನ್ನ ಕ್ಷೇಮವಲ್ಲವೇ? ನೀವಾರು ಜನರು ಸೇರಿ ರಾಜ್ಯಭಾರ ಮಾಡುವುದನ್ನು ನಾನು ಕಣ್ತುಂಬ ನೋಡಿ ಸಂತೋಷ ಪಡಬೇಡವೇ ಪುತ್ರ? ಅಮ್ಮ, ಇದುವರೆಗೂ ಪಾಂಡವರು ನನ್ನ ಸಹೋದರೆಂಬ ಭಾವನೆ ನನ್ನಲ್ಲಿ ಇರಲಿಲ್ಲವಲ್ಲ ತಾಯಿ. ಇದರಲ್ಲಿ ನನ್ನ ಅಪರಾಧವಾದರೂ ಏನಿದೆ? ನೀನು ಎಳೆಯತನದಲ್ಲಿ ನಿಷ್ಕರುಣೆಯಿಂದ ಬಿಸಾಕಿದ ಸಸಿಯು ಪೋಷಿಸುವರಿಲ್ಲದೆ ಒಣಗಿ ಹೋಗಿರುವುದು ಪುನಃ ಚಿಗುರುವುದೇನಮ್ಮ? ಪಾಂಡವರ ಪ್ರಾಣವೇ ಮಮ ಪ್ರಾಣಾದಿ ಪಾಂಡವ ಎಂದು ಶ್ರೀ ಕೃಷ್ಣ ಪರಮಾತ್ಮನು ಅಭಯವನ್ನು ಕೊಟ್ಟಿರುವಾಗ ಅವರ ಪ್ರಾಣಕ್ಕೆ ಭಯವೆಂತದ್ದು? ಬಿಡುತ್ತಾಯಿ ನಿನ್ನ ಚಿಂತೆಯನ್ನು. ಲೋಕೈಕ ವೀರನಾದ ನೀನು ಆ ಕೌರವರೊಡನೆ ಸೇರಿ ಪಾಂಡವರ ಮೇಲೆ ಹಾಗೆ ಸಾಧಿಸುತ್ತಿರುವಾಗ ಭಯಪಡದೆ ಹೇಗಿರಲಿ ಕರ್ಣ, ಭಯಪಡದೆ ಹೇಗಿರಲಿ? ಹೋಗಲು ನಾಳೆ ನಡೆಯಲಿರುವ ಭಯಂಕರವಾದ ಯುದ್ಧದಲ್ಲಿ ಆದರೂ ಪರಾತ್ಮಕನಾಗು ಪುತ್ರ. ಅಮ್ಮ, ಈ ಕರ್ಣನು ಅಂತ ನೀಚನಲ್ಲ ತಾಯಿ. ಪೌರುಷವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡುವೆನು. ಆತನು ನನ್ನಲ್ಲಿಟ್ಟಿರುವ ವಿಶ್ವಾಸವನ್ನು ನೀನು ಏನು ಬಲ್ಲೆ ತಾಯಿ? ಈ ಪ್ರಪಂಚವೇ ನನ್ನನ್ನು ಸೂತ ಕುಲದವನು, ಹೀನ ಕುಲದವನು ಎಂದು ದೂಡಿಬಿಟ್ಟಿದ್ದಾಗ ಆಧರಿಸಿ ಬಹು ಮನ್ನಣೆಯಿಂದ ಸಾಕಿ ಸಲಹಿದನಲ್ಲದೆ ಈ ಕುಲ ಹೀನನನ್ನು ಉದ್ಧಾರ ಮಾಡಿ ತನ್ನ ಪ್ರಾಣದಂತೆಯೂ ಹೃದಯದ ಸಕನಂತೆಯೂ ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ತೊರೆಯುವುದು ಧರ್ಮವೇ? ಸರ್ವದ ಆಗಲಾರದು ತಾಯಿ, ಸರ್ವದ ಆಗಲಾರದು. ಈ ಯುದ್ಧದಲ್ಲಿ ನಾನು ಪರೋನ್ಮುಖನಾಗಲಾರೇನು ತಾಯಿ, ಪರೋನ್ಮುಖನಾಗಲಾರೇನು. ಹೋಗಲಿ ಬಿಡು ಪುತ್ರ, ಹೋಗಲಿ ಬಿಡು. ನಾಳೆ ನಡೆಯಲಿರುವ ಭಯಂಕರವಾದ ಯುದ್ಧದಲ್ಲಿ ಪಾಂಡವರು ನಿನ್ನ ಕೈಯಲ್ಲಿ ಸಿಕ್ಕರೆ ಅವರನ್ನು ಕೊಲ್ಲಬೇಡ ಕರ್ಣ, ಕೊಲ್ಲಬೇಡ. ಅವರನ್ನು ಉಳಿಸು ಕುಮಾರ, ಉಳಿಸು. ಆಗಬಹುದು ತಾಯಿ, ಯಾರನ್ನು ಬೇಕಾದರೂ ಉಳಿಸುವೆನು. ಆದರೆ ಆ ನನ್ನ ಪರಮ ವೈರಿ ಅರ್ಜುನನನ್ನು ಮಾತ್ರ ಉಳಿಸಲಾರೆನು. ಅರ್ಜುನನ ಮೇಲೆ ಏಕಪ್ಪ ಅಷ್ಟೊಂದು ದ್ವೇಷ? ಹೌದಮ್ಮ, ಆತನೊಡನೆ ಯುದ್ಧ ಮಾಡುವುದನ್ನು ಆ ನನ್ನ ಸ್ವಾಮಿ ನೋಡಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗುವುದು. ಅಮ್ಮ, ಈ ಪ್ರಪಂಚದಲ್ಲಿ ನನ್ನಿಂದ ಅರ್ಜುನನೇ ಮೃತನಾದರೂ
ಅರ್ಜುನನಿಂದ ನಾನೇ ಮೃತನಾದರು ನಿನಗೆ 5 ಮಕ್ಕಳು ಉಳಿಯುವರಲ್ಲ ತಾಯಿ. ಬಿಡು ನಿನ್ನ ಚಿಂತೆಯನ್ನು. ಕುಮಾರ್, ಆಯಸ್ಸಿದ್ದವರು ಎಲ್ಲಿಯಾದರೂ ಬದುಕಿಕೊಳ್ಳಲಿ. ಹೆತ್ತ ಹೊಟ್ಟೆಗೆ ಅದೇ ಸಂತೋಷ. ಕಟ್ಟ ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವೆಯಾ ಮಗನೇ? ಅದೇನು ಹೇಳುತ್ತಾಯಿ? ಇದರಿಂದಲಾದರೂ ಎತ್ತ ತಾಯಿ ಋಣವನ್ನು ತೀರಿಸಿದಂತಾಗುತ್ತದೆ. ಸತ್ಯವಾಗಿಯೂ ನಡೆಸಿಕೊಡುವೆಯಾ? ಅಮ್ಮ, ನಿನ್ನ ಮಾತಿನಲ್ಲಿ ನಿನ್ನ ಮಾತನ್ನು ನಡೆಸಿಕೊಡಲಾರದ ಕಡು ಪಾಪಿ ಎಂದು ಭಾವಿಸಿದೆಯಾ ತಾಯಿ? ಜನನಿ ನಿನ್ನ ಮಗನಿವನೋ ಒಸಿಯಾಡುವನೇನು? ಜನನಿ ನಿನ್ನ ಮಗನಿವನೋ ಒಸಿಯಾಡುವನೇನು? ಆಕೆಯ ನುಡಿಗೆ ಹುಸಿಯಾಡಿದರೆ ಮೆಚ್ಚುವನೇ ಬಾಕರನು. ಅಮ್ಮ, ಆಕೆಯ ನುಡಿಗೆ ಹುಸಿಯಾಡಿದರೆ ಮೆಚ್ಚುವನೇ ಬಾಕರನು. ಎಂತಾದರೂ ಸರಿಯೇ ನಡೆಸುವೆನು ನಿನ್ನ ನುಡಿಯ. ಹೌದಮ್ಮ, ಎಂತಾದರೂ ಸರಿಯೇ ನಡೆಸುವೆನು ನಿನ್ನ ನುಡಿಯ. ಧರ್ಮ ಜನಾಣೆ ಧರ್ಮದಾಣೆ ಈ ನಿನ್ನ ಪಾದ ಕಮಲದಾಣೆ ಜನನಿ. ನಾಳೆ ನಡೆಯಲಿರುವ ಭಯಂಕರವಾದ ಯುದ್ಧದಲ್ಲಿ ನೀನು ತೊಟ್ಟ ಬಾಣವ ಪುನಃ ತೊಡಬೇಡ ಕರ್ಣ, ತೊಡಬೇಡ. ಎಂತಹ ಮಾತನ್ನು ಕೇಳಿಬಿಟ್ಟೆ ತಾಯಿ. ಸುಯೋಧನ, ಈಗಲೀಗ ನೀನು ಕೆಟ್ಟೆ. ಅಷ್ಟ ದಿಕ್ಪಾಲಕರೇ, ಮನು ಮುನಿಗಳೇ, ಸೂರ್ಯ ಚಂದ್ರಾರ್ಧಿಗಳೇ, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ಇಂದ್ರನು ಮೋಸದಿಂದ ಬ್ರಾಹ್ಮಣ ವೇಷದಲ್ಲಿ ನನ್ನ ವಜ್ರ ಕವಚವನ್ನು ಅಪಹರಿಸಿದನು. ಆತನ ದುರಾದೃಷ್ಟಕ್ಕೆ ಸರಿಯಾಗಿ ವಿದುರ ಮಹಾಶಯರು ತನ್ನ ಸರ್ವೋತ್ತಮವಾದ ಬಾಣವನ್ನೇ ಮುರಿದು ಬಿಸಾಕಿದರು. ಇನ್ನು ಶ್ರೀ ಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಸಿದುಕೊಂಡ. ಇನ್ನ ಹೆತ್ತ ತಾಯಿಯಾದ ನೀನು ತೊಟ್ಟ ಬಾಣವನ್ನು ತೊಡಬೇಡ ಎಂದು ವಾಗ್ದಾನವನ್ನು ಪಡೆದೆ ತಾಯಿ. ಆಗಲಿ ಅಮ್ಮ, ಆಗಲಿ. ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡುತ್ತಿರುವುದು ಮಾಡಲಿ. ಪೌರುಷವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಉಳಿದದ್ದು ದೈವ ಇಚ್ಛಿದ್ದಂತಾಗಲಿ ತಾಯಿ. ಇನ್ನು ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ. ಶ್ರೀಕೃಷ್ಣನ ಕುಟಿಲೋಪಾಯವು ಫಲಿಸಿತು. ನೀನು ನಿಶ್ಚಿಂತೆಯಿಂದ ಹೋಗಿ ಬಾ ತಾಯಿ. ಕುಮಾರ್, ಈ ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲ ತಾನೇ ಕಾರಣ? ಅಮ್ಮ, ನಿನ್ನ ಹೆತ್ತ ಮಗನ ಮೇಲೆಯೇ ನಿನಗೆ ಸಂದೇಹವೇ?
ಎದ್ದ ಕರುಳಿನ ಬಾಧೆಯನು ನಾ ಬಲ್ಲೆ. ಎದ್ದ ಕರುಳಿನ ಬಾಧೆಯನು ನಾ ಬಲ್ಲೆ. ಕಡೆಯೋಳ್ ಕರ್ಮದಾದಿಗೆ ಕಾಲಿಡಲೊಲ್ಲೆ. ಇದೋ ಕೊಡುವೆನು ಭಾಷೆಯನು ಬಿಡು ಚಿಂತೆಯ ಜನನೇ. ಜನನೇ ಸಂದೇಹವ ಬಿಡು ಕರ್ಣನ ಭಾಷೆಯ ಕೇಳಮ್ಮ. ಸಂದೇಹವ ಬಿಡು ತೊಡುವುದಿಲ್ಲ ನಾ ಮತ್ತೊಂದಿಲ್ಲ. ತೊಡುವುದಿಲ್ಲ ನಾ ಮತ್ತೊಂದಿಲ್ಲ. ಮುಗಿಲೆ ಹಿಡಿದು ಬರಲಿ ಈ ದೊರೆಯ ಬಿರಿದು ನಿಲ್ಲಲಿ. ಬರಲಿ ಈ ದೊರೆಯ ಬಿರಿದು ನಿಲ್ಲಲಿ. ತಾನೆ ತಪ್ಪೆ ನಮ್ಮ ನಿನ್ನಾನೆ ಸತ್ಯವನ್ನ. ಬಿಡ ಚಿಂತೆಯ ಜನನೇ. ಜನನೇ ಅಮ್ಮ, ನಿನ್ನ ಸಂದೇಹವನ್ನು ಬಿಡುತ್ತಾಯಿ. ನೀನು ನಿಶ್ಚಿಂತೆಯಿಂದ ಹೋಗಿ ಬಾ ತಾಯಿ. ಅಮ್ಮ ಅಮ್ಮ ಹೀಗೆ ಬಾ ತಾಯಿ. ನನ್ನದೊಂದು ಮಾತನ್ನು ನಡೆಸಿಕೊಡುವೆಯ ತಾಯಿ? ಅದೇನು ಹೇಳು ಕರ್ಣ, ಸತ್ಯವಾಗಿಯೂ ನಡೆಸಿಕೊಡಬೇಕು ಪುತ್ರ. ಈ ಯುದ್ಧವು ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ಹೇಳಬೇಡ ತಾಯಿ. ಒಂದು ವೇಳೆ ಈ ಯುದ್ಧದಲ್ಲಿ ನಾನು ಮೃತನಾದರೆ ಕುಮಾರ, ಸತ್ಯಸಂಧನಾದ ಧರ್ಮರಾಜನ ಕೈಯಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ಮಾಡಿಸಬೇಕೆಂದು ನಿನ್ನಲ್ಲಿ ಕೈ ಜೋಡಿಸಿ ಬೇಡುವೆನು ತಾಯಿ. ಇಂತಹ ಸಂಕಟ ನಾಶಗಳಿಂದಲೇ ಈ ಸಾಮ್ರಾಜ್ಯ ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವು ಈ ಪ್ರಪಂಚದಿಂದಲೇ ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ. ಅಂಬಾ ನಿನ್ನ ಮೊಗವನು ತೋರಿ ಯೋಗದಿ ಕಾಣಲಹುದೇ. ನಿನ್ನ ಮೊಗವ ತೋರಿ ಯೋಗದಿ ಕಾಣಲಹುದೇ. ಜಗದೇ ಬಗೆ
ಪ್ರಪಂಚದಲ್ಲಿ ದೈವಾನುಕೂಲ ಇಲ್ಲದವರು ಬದುಕಿದ್ದೂ ವ್ಯರ್ಥವೇ. ಹೇ ವಿಧಿ, ನಿನ್ನ ಲೀಲೆ ಅಗಣಿತವಾದದ್ದು, ಅನನ್ಯವಾದದ್ದು. ಹರಿತವರಾರ ವಿಧಿ ನಿನ್ನ ಮಾಯೆಯ ತಿಳಿದವರಾರಿಹರೋ ದೇವ, ಹರಿಯಲ ಸಾಧ್ಯವೇ. ಹರಿತವರಾರೋ ವಿಧಿ ನಿನ್ನ ಮಾಯೆಯ ತಿಳಿದವರಾರಿಹರೋ ದೇವ, ಹರಿಯಲ ಸಾಧ್ಯವೇ. ಮಾನವನಾಗಿ ಜನಿಸಿರುವವರು ಯಾರಾದರೂ ಸುಖಿಯಾಗಿ ಹರೇ. ಮಾನವರಾಗಿ ಜನಿಸಿರುವವರು ಯಾರಾದರೂ ಸುಖಿಯಾಗಿ ಹರೇ. ಭೋಗವಿದ್ದರೂ ಸರಿ, ಶ್ರೀ ಹರೇ ಶ್ರೀ ಹರೇ. ಭೋಗವಿದ್ದರೂ ಸರಿ, ಭಾಗ್ಯವಿದ್ದರೂ ಸರಿ, ಭೋಗವಿದ್ದರೂ ಸರಿ, ಭಾಗ್ಯವಿದ್ದರೂ ಸರಿ, ನೀನಾಡಿಸಿದಂತೆ ಆಡಲೇಬೇಕು. ನೀನಾಡಿಸಿದಂತೆ ಆಡಲೇಬೇಕು. ಆಡಿಸಿ ನಮ್ಮನು ನೀ ನೋಡಿ ನಗಬೇಕು. ಆಡಿಸಿ ನಮ್ಮನು ನೀ ನೋಡಿ ನಗಬೇಕು. ಹರಿತವರಾರೋ ವಿಧಿ ನಿನ್ನ ಮಾಯೆಯ ತಿಳಿದವರಾರಿಹರೋ ದೇವ, ಹರಿಯಲ ಸಾಧ್ಯವೇ. ಶ್ರೀ ಹರಿ ಶ್ರೀ ಹರಿ ಶ್ರೀ ಹರಿ.